ಇದೀಗ ಉಡುಪಿಯಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಪೋಸ್ಟರ್ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ಬಿಜೆಪಿಯ ಯುವ ಮೋರ್ಚಾ ಸಂಘಟನೆಯಿಂದ ಈ ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೋಸ್ಟರ್ ಅನ್ನು ಅಂಟಿಸ್ತಾ ಇದ್ದಾರೆ. ಜನರ ಜೇಬಿಗೆ ಕತ್ತರಿ ಈ ಸ್ಲೋಗನ್ ಅಡಿಯಲ್ಲಿ ಈ ಅಭಿಯಾನವನ್ನ ನಡೆಸಲಾಗ್ತಿದೆ. ಭಾಗದಲ್ಲಿ ಬಸ್ ಸ್ಟ್ಯಾಂಡ್ನ ಗೋಡೆ ಮತ್ತು ಸಾರ್ವಜನಿಕ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನ ಉಡುಪಿಯ ಯುವ ಮೋರ್ಚಾ ಬಿಜೆಪಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅನ್ನ ಅಂಟಿಸುವ ಮೂಲಕವಾಗಿ ಕೌಂಟರ್ ಅನ್ನ ಕೊಡ್ತಾ ಇರುವಂತಹ ಕೆಲಸ ಇದು ಬಿಜೆಪಿಯ ಯುವ ಮೋರ್ಚಾದಿಂದ. ಈಗಾಗಲೇ ಚೆಂಬಿನ ಪೋಸ್ಟರ್ ಅನ್ನ ಹಾಕಿ ಬಹಳಷ್ಟು ಮುಜುಗರಕ್ಕೆ ಈಡು ಮಾಡಿತ್ತು ಬಿಜೆಪಿಗೆ ಕಾಂಗ್ರೆಸ್. ಈಗ ಅದಕ್ಕೆ ಟಕ್ಕರ್ ಎಂಬಂತೆ ಜೇಬಿಗೆ ಕತ್ತರಿ ಅನ್ನೋ ಪೋಸ್ಟರ್ ರಾರಾಜಿಸ್ತಾ ಇದೆ. ಈ ತರ ಪ್ರೊಟೆಸ್ಟ್ ಇರಬಹುದು, ಬೇರೆ ಏನು ಆದ್ಯತೆ ಇದೆ ಅಂದ್ರೆ ದಿನಸಿ ಸಾಮಾನುಗಳಲ್ಲಿ ಏರಿಕೆ ಮಾಡಿರುವುದು, ಅದರ ಮುಖಾಂತರ 8,000ವನ್ನು ಗಂಡಸರಿಂದ ತಗೊಂಡು ಅಂದ್ರೆ ಮೇಲ್ ಯಾರಿದ್ದಾರೆ ಅವರ ತಗೊಂಡು 2,000ವನ್ನು ಫಿಮೇಲಿಗೆ ಕೊಡ್ತಿದ್ದಾರೆ. ಈ ಲೂಟಿ ಸರ್ಕಾರ ಇದರಲ್ಲಿ ಏನೋ ಯಾರಿಗೂ ಬೆನಿಫಿಟ್ ಇಲ್ಲ. ಒಂದು ರೀತಿಯಲ್ಲಿ ಯುವಕರಿಗೆ ಒಂದು ಉದ್ಯೋಗಕ್ಕೆ ಒಂದು ಸೃಷ್ಟಿ ಮಾಡುವಂತಹ ವ್ಯವಸ್ಥೆಗಳು ಮಾಡಿದರೆ ಒಂದು ಆರಾಮಾಗ್ತಿತ್ತು. ಆದರೆ ವಿದ್ಯಾರ್ಥಿಗಳಿಗೆ ಬಿಟ್ಟಿ ಭಾಗ್ಯ 3,000 ಥರದ ಒಂದು ಬಿಟ್ಟಿ ಭಾಗ್ಯ ಕೊಡುವುದರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋ ಹೊರತು ಯಾರೂ ಸ್ವಾವಲಂಬಿ ಆಗುವುದಿಲ್ಲ. ಅದರ ವಿರುದ್ಧ ಬಿಜೆಪಿ ನಗರ ಯುವ ಮೋರ್ಚಾ ಏನಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ ಅಷ್ಟೇ. ಗಿರೀಶ್ ಕರಂಬಳಿ. ಯುವ ಕಾಂಗ್ರೆಸ್ನವರು ಇವತ್ತು ರಾಜ್ಯಾದ್ಯಂತ ಕೊಟ್ಟಿರುವಂತಹ ಆ್ಯಡ್ ಪಿಕ್ ಪಾಕೆಟ್